ಸರ್ಕಾರದಲ್ಲಿ ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ಸರಣಿ ಟ್ವೀಟ್ ಮಾಡಿ ಚಕ್ರವರ್ತಿ ಸೂಲಿಬೆಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ಬಿಜೆಪಿ ಸರ್ಕಾರದಲ್ಲಿ ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ಸರಣಿ ಟ್ವೀಟ್ ಮಾಡಿ ಚಕ್ರವರ್ತಿ ಸೂಲಿಬೆಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ಯಾವತ್ತೂ ಇಲ್ಲದ ಪ್ರತಿರೋಧವನ್ನ ಕರ್ನಾಟಕ ಬಿಜೆಪಿ ಎದುರಿಸ್ತಾ ಇದೆ. ಅಸಹನೆ ಕಾಂಗ್ರೆಸ್ ಜೆಡಿಎಸ್ನಿಂದ ಬಂದಿಲ್ಲ, ಕಾರ್ಯಕರ್ತರಿಂದಲೇ ಬಂದಿದೆ. ಬಿಜೆಪಿಯಲ್ಲಿ ಕಾರ್ಯಕರ್ತರು ಫುಟ್ಬಾಲ್ನಂತಾಗಿದ್ದಾರೆ. ಬಿಜೆಪಿ ನಾಯಕರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಕಾರ್ಯಕರ್ತರು ಎಲ್ಲವನ್ನ ಮೌನವಾಗಿ ಸಹಿಸಿಕೊಳ್ಳಬೇಕಾಗಿದೆ. 21 ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧವಾಗಿ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಕಾರ್ಯಕರ್ತರ ರಾಜೀನಾಮೆ ಕುರಿತ ನಾಯಕರ ಹೇಳಿಕೆಗೂ ಕಿಡಿಕಾರಿದ್ದಾರೆ. ಭ್ರಷ್ಟಾಚಾರ, ಅಪ್ರಾಮಾಣಿಕತೆ, ಸಿದ್ಧಾಂತ ವಿರೋಧಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಬರೆದಿರುವಂತದ್ದು. ಸರಣಿ ಟ್ವೀಟ್ ಮಾಡಿದ್ದಾರೆ. ಕರಪ್ಟ್, ಡಿಸ್ಹಾನೆಸ್ಟ್, ಆಂಟಿ ಐಡಿಯಾಲಿಸ್ಟಿಕ್, ಆಂಟಿ ಮೋದಿ and manhandled volunteers and gave them administrative and ministerial roles in the government. Imagine the plight of the ಕಾರ್ಯಕರ್ತ who fought against them on ground ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಇಂಗ್ಲಿಷ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರು. ನೋಡ್ತಾ ಇದ್ದೀರಿ. ಫಾರ್ಮರ್ ಮಿನಿಸ್ಟರ್ ಶ್ರೀ KS ಈಶ್ವರಪ್ಪ gave an odd statement saying that if we lost one volunteer, another will come. But remember, there are many leaders to fill the position of Ishwarappa, but there are no alternative to fill the ರೋಲ್ ಆಫ್ ಬಿಜೆಪಿ ಎ ವಾಲಂಟಿಯರ್. ಅಂದ್ರೆ ಈಶ್ವರಪ್ಪ ಅವರ ಹೇಳಿಕೆಯನ್ನ ಇಲ್ಲಿ ಖಂಡಿಸಿರುವಂತದ್ದು. ಅಂದ್ರೆ ಈಗಾಗಲೇ ಮಾಜಿ ಮಿನಿಸ್ಟರ್ ಆದಂತಹ KS ಈಶ್ವರಪ್ಪ ಅವರು ಒಬ್ಬ ವಾಲಂಟಿಯರ್ ಹೋದ್ರೆ ಮತ್ತೊಬ್ಬ ವಾಲಂಟಿಯರ್ ಅನ್ನು ಕರ್ಕೊಂಡ್ ಬರಬಹುದು ಅನ್ನುವಂತ ಏನ್ ಹೇಳಿಕೆಯನ್ನ ಕೊಟ್ಟಿದ್ರು. ಒಬ್ಬ ಮಿನಿಸ್ಟರ್ ಹೋದ್ರೆ ಒಬ್ಬ ನಾಯಕ ಹೋದ್ರೆ ಆ ನಾಯಕನನ್ನ ಹುಟ್ಟಿಸೋದು ಅಥವಾ ನಾಯಕನ ಸ್ಥಾನವನ್ನ ಗಿಟ್ಟಿಸೋದು ವಾಲಂಟಿಯರ್ ಇಂದ ಮಾತ್ರ ಸಾಧ್ಯ ಅನ್ನುವಂತ ವಿಚಾರವನ್ನ ಕರ್ನಾಟಕ ಬಿಜೆಪಿ ಇಸ್ ಫೇಸಿಂಗ್ outrageous movements like never before. This time, displeasure is not from either Congress or JDS. It's the vengeance of displeasure from their own BJP volunteers. Idu ಕಾಂಗ್ರೆಸ್ ಅಥವಾ JDS ನಿಂದ ಬಂದಂತಹ ವಿರೋಧ ಅಲ್ಲ, ಇದು ಸ್ವತಃ ಕಾರ್ಯಕರ್ತರಿಂದ ಬಂದಂತಹ ವಿರೋಧ. ಇದು ಒಂದ್ ರೀತಿ ಬಿಜೆಪಿ ಈ ಬಾರಿ ಎದುರಿಸ್ತಾ ಇರುವಂತದ್ದು ಒಂದ್ ರೀತಿ ಯಾವತ್ತೂ ನೋಡದಂತಹ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಚಕ್ರವರ್ತಿ ಸೂಲಿಬೆಲೆ ಅವರು ಸರಣಿ ಟ್ವೀಟ್ ಗಳನ್ನ ಮಾಡಿದ್ದಾರೆ. ಟೋಟಲ್ ಆಗಿ 21 ಟ್ವೀಟ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಇದು ಬರೀ ಚಕ್ರವರ್ತಿ ಸೂಲಿಬೆಲೆ ಅವರ ಆಕ್ರೋಶ ಮಾತ್ರ ಅಲ್ಲ, ಈಗಾಗಲೇ ಬಿಜೆಪಿ ವಲಯದಲ್ಲಿ ಈ ರೀತಿಯ ಆಕ್ರೋಶ ಎಲ್ಲಾ ಭಾಗದಲ್ಲೂ ಕೂಡ
ಇದೇ ರೀತಿಯ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿಯೇ ಹಲವು ರಾಜೀನಾಮೆ ನೀಡುವಂತಹ ಪ್ರಸಂಗಗಳು ಕೂಡ ನಡೀತು. ಹಲವು ಕಡೆಗಳಲ್ಲಿ ಹಲವು ಜವಾಬ್ದಾರಿಗಳಿಗೆ ತಮ್ಮ ರಾಜೀನಾಮೆಯನ್ನ ನೀಡಿದ್ರು ಕಾರ್ಯಕರ್ತರು. ಅವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನ ಬಿಜೆಪಿ ನಾಯಕರಿಂದ ಆಗ್ತಿದೆ ಆದ್ರೂ ಕೂಡ ಆದ್ರೆ ಕೆಲವೊಂದು ವಿಚಾರದಲ್ಲಿ ಕೆಲ ಬಿಜೆಪಿ ನಾಯಕರ ವಿರುದ್ಧ ಬಂದಂತಹ ಭ್ರಷ್ಟಾಚಾರ ಆರೋಪ ಇರಬಹುದು, 40% ಕಮಿಷನ್ ವಿಚಾರ ಆಗಿರಬಹುದು, ಮತ್ತೆ ಹಲವು ವಿಚಾರದಲ್ಲಿ ಬಿಜೆಪಿ ನಾಯಕರು ಎಡವಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚಕ್ರವರ್ತಿ ಸೂಲಿಬೆಲೆ ಅವರು ಕಿಡಿಕಾರಿದ್ದಾರೆ.